ಹಾಯ್ ಫ್ರೆಂಡ್ಸ್, ಈಗ ನಾವು ದಿನನಿತ್ಯದ ಬಟ್ಟೆ, ಕಿರಾಣಿ ಸಾಮಾನು ಮತ್ತು ಫೋನು ಪರ್ಚೇಸ್ ಮಾಡೋ ಮುಂದೆ ನೀವು ರೆಗ್ಯುಲರಾಗಿ ಖರ್ಚಾಗೇ ಆಗುತ್ತೆ. ನಿಮ್ಮ ತಿಂಗಳಿಗೆ ₹1,000 ಅಥವಾ 10,000 ಆ ಥರ ಡಿಪೆಂಡ್ಸ್ ಆನ್ ಖರ್ಚಾಗ್ತಾ ಇರುತ್ತೆ. ನೀವು ಆ ಖರ್ಚಿನ ಮೇಲೆ ನಿಮಗೆ ಪ್ರತಿ ತಿಂಗಳು ₹1,000 ರಿಫಂಡು ಅಥವಾ ಕ್ಯಾಶ್ ಬ್ಯಾಕ್ ಸಿಕ್ಕರೆ ಹೇಗಿರುತ್ತೆ? ಸೊ ಅದನ್ನು ಇವತ್ತು ನಾನು HDFC ಮತ್ತು ಟಾಟಾ ನಿಯೋ ಇದರ ಕಂಬೈನ್ನಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಇದೆ. ಓಕೆ, ಇದು ಆಲ್ರೆಡಿ ಲಕ್ಷಾಂತರ ಜನರ ಫೇವ್ರೆಟ್ ಕಾರ್ಡ್ ಆಗಿದೆ. ಸೊ ಆ ಕಾರ್ಡನ್ನ ಯೂಸ್ ಮಾಡಿ ಹೇಗೆ ನಿಮಗೆ ಪ್ರತಿ ತಿಂಗಳು ₹1,000 ರಿಫಂಡು ಅಥವಾ ಕ್ಯಾಶ್ ಬ್ಯಾಕು ಬರೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಈಗ ನೋಡಿ, HDFC ಟಾಟಾ ನಿಯೋ ಕ್ರೆಡಿಟ್ ಕಾರ್ಡಲ್ಲಿ ಎರಡಿದೆ. ಒಂದು HDFC ಪ್ಲಸ್ಸು ಮತ್ತು HDFC ಇನ್ಫಿನಿಟಿ ಅಂತ. ಓಕೆ, ಇಲ್ಲಿ ನೋಡಿ, ಟಾಟಾ ನಿಯೋ ಕಾರ್ಡ್ ಇದರಲ್ಲಿ ಒಂದು ನಿಯೋ ಕಾಯಿನ್ ಅಂತ ಬರುತ್ತೆ. ಓಕೆ, ಒಂದು ನಿಯೋ ಕಾಯಿನ್ = ₹1. ಓಕೆ, ಬೇರೆ ಥರ 0.5, 0.25 ಆ ಥರ ಇರಲ್ಲ. ಒಂದು ನಿಯೋ ಕಾಯಿನ್ ಅಂದರೆ ₹1 ಇರುತ್ತೆ. ಓಕೆ, ಇದನ್ನು ನೀವು ಟಾಟಾದವ್ರದ್ದು ಬಿಗ್ ಬಾಸ್ಕೆಟ್ ಇದೆ, ಕ್ರೋಮಾ ಅದು ಎಲೆಕ್ಟ್ರಾನಿಕ್ ಸಾಮಾನೆಲ್ಲ ಅಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಯೂಸ್ ಮಾಡ್ಬೋದು. ತಾಜ್ ಹೋಟೆಲ್ಸು, ಟಾಟಾ 1mg ಇದೆ ಔಷಧಿಗಳಿಗೆ, ಆನ್ಲೈನ್ ಔಷಧಿ ಬೈ ಮಾಡೋಕ್ಕೆ, ಮತ್ತು ಟಾಟಾದವ್ರು ಏರ್ ಇಂಡಿಯಾ. ಓಕೆ, ಅದೇ ಥರ ವೆಸ್ಟೈಡು, ತನಿಷ್ಕಾ ಅವ್ರ ಬಟ್ಟೆ ಅಂಗಡಿ, ಮತ್ತು ಬಂಗಾರದ ಆಭರಣಗಳಿಗೆ ತನಿಷ್ಕಾ ಇದೆ. ಸೊ ಇದರೆಲ್ಲ ಶಾಪಲ್ಲಿ ಯೂಸ್ ಮಾಡಿ ನೀವು ಅದನ್ನು ರಿಫಂಡಾಗಿ ಅಥವಾ ಕ್ಯಾಶ್ ಬ್ಯಾಕನ್ನು ಪಡಿಬೋದು. ಓಕೆ, ಮತ್ತು ಒಂದು ನಿಯೋ ಕಾಯಿನಿಂದ ₹1 ಅಂತ ಅರ್ಥ. ಓಕೆ, ಈಗ ನೋಡಿ, ಬ್ಯಾಂಕ್ ಹೇಳುತ್ತೆ 10% ಉಳಿತಾಯವಾಗುತ್ತೆ ಅಂತ ನಿಮ್ಮ ಖರ್ಚು ಮೇಲೆ. ಓಕೆ, ಬಟ್ಟು ಕಸ್ಟಮರ್ಸಿಗೆ ಈ ರೂಲ್ಸು ಮತ್ತು ಕ್ಯಾಪ್ಸು ಮತ್ತು ರೌಂಡಿಂಗ್ ಡೌನು, ಎಕ್ಸ್ಪೈರಿ ಇದೆಲ್ಲ ಡೌಟ್ ಇರುತ್ತೆ ಅದ್ರ ಮೇಲೆ. ಸೊ ಅದಕ್ಕೋಸ್ಕರ ಅದು ಫುಲ್ ಡಿಟೇಲನ್ನು ಈಗ ನೋಡೋಣ. ಓಕೆ, ನಾನು ಮೇಲೆ ಹೇಳಿದ ಥರ ಟಾಟಾ ನಿಯೋ ಇದರಲ್ಲಿ ಎರಡಿದೆ ಕಾರ್ಡ್ಸು ಕ್ರೆಡಿಟ್ ಕಾರ್ಡಲ್ಲಿ. ಒಂದು ಟಾಟಾ ನಿಯೋ ಪ್ಲಸ್ಸು, ಒಂದು ಟಾಟಾ ನಿಯೋ ಇನ್ಫಿನಿಟಿ ಅಂತ. ಓಕೆ, ಟಾಟಾ ನಿಯೋ ಪ್ಲಸ್ಸಲ್ಲಿ ನೀವು ಇದನ್ನೇನಾದರೂ ಅಪ್ಲೈ ಮಾಡಿದರೆ ಟಾಟಾ ನಿಯೋ ಪ್ಲಸ್ಗೆ ನೀವು ಇಯರ್ಲಿ $499 ಪ್ಲಸ್ GST ಅಮೌಂಟ್ ಇರುತ್ತೆ. ಟಾಟಾ ನಿಯೋ ಇನ್ಫಿನಿಟಲ್ಲಿ ಇಯರ್ಲಿ $1,499 ಪ್ಲಸ್ GST ಆ ಥರ ಚಾರ್ಜ್ ಅಪ್ಲೈ ಮಾಡ್ತಾರೆ. ಟಾಟಾ ಬ್ರ್ಯಾಂಡ್ಸ್ ರಿವಾರ್ಡ್ಸಲ್ಲಿ ನಿಮಗೆ ಎಷ್ಟೆಷ್ಟು ರಿವಾರ್ಡ್ ಸಿಗುತ್ತೆ ಅಂದರೆ, ಟಾಟಾ ನಿಯೋ ಪ್ಲಸ್ಸಲ್ಲಿ 2+ ಮತ್ತು 5 ನಿಯೋ ಪಾಸಸ್ = 7% ಇದಿರುತ್ತೆ. ಟಾಟಾ ನಿಯೋ ಇನ್ಫಿನಿಟಲ್ಲಿ 5 ಕಾರ್ಡ್ ಮೇಲೆ 5% ನಿಯೋ ಪಾಸ್ = 10% ಆಲ್ಮೋಸ್ಟ್ ರಿವಾರ್ಡ್ಸ್ ಸಿಗುತ್ತೆ. ಒಂದು ಕಾಯಿನ್ ಅಂದರೆ 1% ನಿಯೋ ಕಾಯಿನ್ಸು. ಓಕೆ, ಇದರಲ್ಲಿ 1.5% ನಿಯೋ ಕಾಯಿನ್ಸ್ ಇರುತ್ತೆ. ಓಕೆ, UPI ಇಲ್ಲಿ 1% ಗರಿಷ್ಠ 500 ಕಾಯಿನ್ಸು ಪರ್ ಮಂತು ಸಿಗುತ್ತೆ. ಇದು 1.5 ಅರೌಂಡ್, ಇದು 1.5 ಅಂದರೆ 500 ಕಾಯಿನ್ಸು ಪರ್ ಮಂತು ಸಿಗ್ಬೋದು ನಮಗೆ. ಓಕೆ, ಇದು ಎದಕ್ಕಂದರೆ ನೋಡಿ, ಹೆಚ್ಚಿನ ಕ್ರೆಡಿಟ್ ಕಾರ್ಡಲ್ಲಿ ರಿವಾರ್ಡ್ಸ್ ಪಾಯಿಂಟ್ಸು ಅವುಗಳ ಮೌಲ್ಯ ಎಷ್ಟು ಇರ್ತದೆ, ಕೆಲವೊಮ್ಮೆ 100ಕ್ಕೆ 1 ಪಾಯಿಂಟು, ಅದು ಕೂಡ 0.2 ಪೈಸಾ ಅಷ್ಟೇ. ಓಕೆ, ಆದರೆ ಇದರಲ್ಲಿ ಹಾಗಿಲ್ಲ. ಒಂದು ನಿಯೋ ಕಾಯಿನ್ ಅಂದರೆ ₹1 ಇದ್ದಂಗೆ, ತುಂಬ ಸಿಂಪಲ್ಲು. ನೀವು ಗಳಿಸುವ ಪ್ರತಿ ಕಾಯಿನು ನಿಮಗೆ ಕ್ಯಾಶ್ ಇದ್ದಂತೆ ಆಲ್ಮೋಸ್ಟು. ಓಕೆ, ನೀವು ಬಿಗ್ ಬಾಸ್ಕೆಟಲ್ಲಿ ತರಕಾರಿ ತರ್ತೀರಾ, ಕ್ರೋಮಾದಲ್ಲಿ ಫೋನು, ಅಥವಾ ಟಾಟಾ 1mgಲಿ ಮೆಡಿಸಿನ್ ಆರ್ಡ್ರ್ ಮಾಡ್ತಾ ಇರ್ತೀರಾ. ಸೊ ಇದು ಡೈರೆಕ್ಟಾಗಿ ನಿಮಗೆ ಪ್ರಾಫಿಟ್ ಆಗುತ್ತೆ. ನಿಮಗೆ 1 ಕಾಯಿನ್ ಅಂದರೆ ₹1 ಇದ್ದಂಗೆ. ಓಕೆ, ಈ ಕಾರ್ಡ್ದ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ UPI ಇದರಲ್ಲಿ ತುಂಬ ಚೆನ್ನಾಗಿ ಸ್ಪೀಡಾಗಿ ವರ್ಕ್ ಆಗುತ್ತೆ. ಓಕೆ, ನೀವು ಅಂಗಡಿಯಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀರಾ, ಶಾಪಿಂಗ್ ಮಾಲಲ್ಲಿ UPI ಮಾಡಿದರೆ, ಈ ಕಾರ್ಡ್ ಯೂಸ್ ಮಾಡಿ ಫೋನ್ಪೇ ಅಥವಾ ಗೂಗಲ್ ಪೇ ಲಿಂಕ್ ಮಾಡಿದರೆ ನಿಮಗೆ ಪ್ರತಿ ಪೇಮೆಂಟಿಗೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುತ್ತೆ. ಓಕೆ, ಸುಮ್ಮನೆ ಖರ್ಚು ಮಾಡೋ ಬದಲು ನೀವು ಪ್ರತಿ ಖರ್ಚಿನಲ್ಲೂ ನೀವು ಹಣವನ್ನು ಉಳಿಸ್ಬೋದು. ಓಕೆ, ಅದಕ್ಕೋಸ್ಕರ ಈ ಟಾಟಾ ನಿಯೋ HDFC ಕ್ರೆಡಿಟ್ ಕಾರ್ಡು ತುಂಬ ಚೆನ್ನಾಗಿದೆ. ಓಕೆ, 10% ರಿವಾರ್ಡ್ಸ್ ಬ್ಯಾಕ್ಗ್ರೌಂಡ್ ಏನಂದರೆ, 5% ಕ್ರೆಡಿಟ್ ಕಾರ್ಡ್ ಮೇಲೆ 5% ನಿಯೋ ಪಾಸ್ ನೀವು ಮೆಂಬರ್ಶಿಪ್ ಇರುತ್ತಲ್ಲ, ನೀವು ಅದು ಆ್ಯಪ್ ಪ್ರೊ ಮಾಡಿದರೆ ಅದಕ್ಕೆ ಟೋಟಲ್ 10% ರಿವಾರ್ಡ್ ಸಿಗ್ತಾ ಇರುತ್ತೆ. ಓಕೆ, ಇದು ನೋಡಿ, ನೀವು ಆಲ್ಮೋಸ್ಟು
ಟಾಟಾ ಬೇರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ ಎಷ್ಟು ಇರುತ್ತೆ ಅದೆಲ್ಲ ತೋರಿಸ್ತೀನಿ ನೋಡಿ. ನೀವೇನಾದರೂ 30 ಆಲ್ಮೋಸ್ಟ್ ಬೈ ಮಾಡಿದರೆ 0.5 ಕಾಯಿನ್ಸು 0 ಕಾಯಿನ್ಸ್ ಸಿಗುತ್ತದೆ. ಓಕೆ, 50 ರೂಪಾಯಿ ತರಕಾರಿ ಅಂದರೆ 0.75, ನೀವು 66 ರೂಪಾಯಿ ಆಟೋಗೆ ಏನಾರು ಕೊಟ್ಟರೆ 0.99 ಕಾಯಿನ್ಸ್ ಅಥವಾ 0 ಕಾಯಿನ್ಸ್ ಸಿಗ್ತಾ ಇರುತ್ತೆ. ಓಕೆ, ಅದೇ ನೀವು 67 ರುಪೀಸ್ ಖರ್ಚು ಮಾಡಿದರೆ 1 ಕಾಯಿನ್ 67 ರೂಪಾಯಿಗೆ ಒಂದು ಟಾಟಾ ನಿಯೋ ಕಾಯಿನ್ ಸಿಗ್ತಾ ಇರುತ್ತೆ. ಓಕೆ, ಇದು 67, 100 ಈ ಥರ ನೀವು ಫೋನ್ಪೇ ಆ ಥರ ಮಾಡ್ತಾ ಇರ್ತಿರಲ್ಲ, ಅದು ಬೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ನೀವು ಕಂಪೇರ್ ಮಾಡ್ಬೋದು. ಓಕೆ, ಮತ್ತು ಈ ಟಾಟಾ ನಿಯೋ HDFC ಕಾರ್ಡ್ ಯೂಸ್ ಮಾಡಿದರೆ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇರ್ತೀರ, ಅದಕ್ಕೆ ನೀವು ಡೊಮೆಸ್ಟಿಕ್ಕಲ್ಲಿ ಲಾಂಜು 4 ವರ್ಷಕ್ಕೆ 4 ಟೈಮ್ಸ್ ಫ್ರೀ ಇರುತ್ತೆ. ಇಂಟರ್ನ್ಯಾಷನಲ್ ಫ್ರೀ ಇರಲ್ಲ. ಬಟ್ ಟಾಟಾ ನಿಯೋ ಇನ್ಫಿನೈಟಲ್ಲಿ ವರ್ಷಕ್ಕೆ 8 ಟೈಮ್ಸ್ ಫ್ರೀ ಇರುತ್ತೆ ಡೊಮೆಸ್ಟಿಕ್ ಲಾಂಜು. ಇಂಟರ್ನ್ಯಾಷನಲ್ ಲಾಂಜು 4 ಟೈಮ್ಸ್ ಫ್ರೀ ಇರುತ್ತೆ, ಪ್ರಯಾರಿಟಿ ಪಾಸು. ಓಕೆ, ಇದೆಲ್ಲ ಬೆನಿಫಿಟ್ಸ್ ಇರುತ್ತೆ ತುಂಬ ಟ್ರಾವೆಲ್ ಮಾಡ್ತಾ ಇದ್ದವ್ರಿಗೆ. ಮತ್ತು 2025 ರೂಲ್ಸ್ ಪ್ರಕಾರ ನಿಮಗೆ ಫ್ರೀ ಲಾಂಜ್ ನಿಮಗೆ ಬೇಕಾದರೆ ನೀವು ಪ್ರೀವಿಯಸ್ ಕ್ವಾರ್ಟರಲ್ಲಿ ಆಲ್ಮೋಸ್ಟ್ 50,000ಕ್ಕಿಂತ ಜಾಸ್ತಿ ಖರ್ಚು ಆ ಕಾರ್ಡಿಂದ ಮಾಡಿರಬೇಕು. ಸೊ ಅವಾಗ ನಿಮಗೆ ಫ್ರೀ ಲಾಂಜ್ ಆ್ಯಕ್ಸೆಸ್ ಸಿಗ್ತಾ ಇರುತ್ತೆ. ಓಕೆ, ನೀವು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಟಾಟಾ ನೀವು ಆ್ಯಪ್ ಇದೆ, ಆ ಆ್ಯಪ್ ಥ್ರೂ ನೀವು ಬಿಲ್ಸು, ರೀಚಾರ್ಜು ಮತ್ತು ನಿಮ್ಮ ಇನ್ಶೂರೆನ್ಸು ಅವೆಲ್ಲ ಪೇ ಮಾಡಿದರೆ ನಿಮ್ಗೆ ಅರೌಂಡ್ 5% ನಿಯೋ ಕಾಯಿನ್ಸ್ ಸಿಗ್ತಾ ಇರುತ್ತೆ. ಓಕೆ, ಇದು ತುಂಬ ಹೆಲ್ಪ್ ಆಗುತ್ತೆ. ಒಂದು ನಿಯೋ ಕಾಯಿನ್ ಈಕ್ವಲ್ ಟು 1 ರೂಪೀಸ್ ಇದ್ದಂಗೆ. ಓಕೆ, ಮತ್ತು ಇದರಲ್ಲಿ ಕಂಡೀಷನ್ ಏನಿದೆ ಅಂದರೆ, ಪ್ರತಿ ತಿಂಗಳು ನೀವು ಅರೌಂಡ್ 2000 ನಿಯೋ ಕಾಯಿನ್ಸ್ನ ಮಾತ್ರ ಕ್ರೆಡಿಟ್ ಮಾಡ್ಬೋದು, ಅಂದರೆ ನಿಮಗೆ ಸಿಗುತ್ತೆ. ಓಕೆ, ಮೇ ಬಿ ನಿಮಗೆ ಮೊಬೈಲ್ ರಿಚಾರ್ಜ್ಗೆ ಮತ್ತು ಯುಟಿಲಿಟಿ ಬಿಲ್ಸ್ಗೆ ಕನ್ವೀನಿಯನ್ಸ್ ಫ್ರೀ ಅಂತ ತೊಗೋಬೋದು. ಅದನ್ನು ನೀವು ನೋಡಿ ಯೂಸ್ ಮಾಡಿಕೊಳ್ಳಿ. ಓಕೆ, ಇದು ನೋಡಿ ನಿಯೋ ಕಾಯಿನ್ಸ್ ನೀವು ಆಲ್ಮೋಸ್ಟ್ ಎದರಲ್ಲಿ ಮತ್ತು ಯೂಸ್ ಮಾಡ್ಬೋದಂದರೆ, ನೀವು ಬಿಗ್ ಬಾಸ್ಕೆಟು ಮತ್ತು ಟಾಟಾ 1mg ಇದರಲ್ಲಿ ನಿಮ್ಗೆ ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತಾ ಇರ್ತೀರ. ಸೊ ಅದನ್ನು ಈ ಕಾರ್ಡ್ ಥ್ರೂ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಅರೌಂಡ್ 10% ಸೇವಿಂಗ್ ಆಗುತ್ತೆ. ಓಕೆ, ಮತ್ತು ಗಿಫ್ಟ್ ಕಾರ್ಡ್ಸು ಸಿಗ್ತಾ ಇರುತ್ತೆ ಟಾಟಾ ನಿಯೋ ಆ್ಯಪಲ್ಲಿ. ನೀವು ವೆಸ್ಟೇಡು ಅಥವಾ ಟಾಟಾ ಬ್ರ್ಯಾಂಡ್ಗಳ ಗಿಫ್ಟ್ ಆ್ಯಪು ಸಿಗ್ತಾ ಇರುತ್ತೆ. ಅದು ಗಿಫ್ಟ್ ಕಾರ್ಡಲ್ಲಿ. ಅದಕ್ಕೆ ಅದ್ರ ಮೇಲೆ ನಿಮಗೆ 5% ಪ್ಲಸ್ ಕಾರ್ಡ್ ರಿವಾರ್ಡ್ಸು ಸಿಗ್ತಾ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಇದೊಂದು ಪ್ಲಸ್ ಪಾಯಿಂಟು. ಮತ್ತು ಅದು ಕಾಯಿನ್ ಹೆಂಗೆ ಯೂಸ್ ಮಾಡಬೇಕಂತ ಡೀಟೇಲಾಗಿ ಸ್ಲೈಡಲ್ಲಿ ಹೇಳಿದ್ದೀವಿ, ನೋಡಿ. ಮತ್ತು ನೀವೇನಾದರೂ ಈ ಕಾರ್ಡ್ಸ್ ಅಪ್ಲೈ ಮಾಡ್ತಾ ಇರ್ತೀರ. ಓಕೆ, ನಿಮಗೆ ಪ್ಲಸ್ ಕಾರ್ಡಿಗೆ ಆಲ್ಮೋಸ್ಟ್ ಟಾಟಾ ನಿಯೋ ಪ್ಲಸ್ ಕಾರ್ಡಿಗೆ 1 ಲಕ್ಷ, ಇನ್ಫಿನಿಟಿಗೆ 3 ಲಕ್ಷ ಮತ್ತು ಈ ಥರ ಖರ್ಚು ಮಾಡಿದರೆ ನಿಮಗೆ ಇಯರ್ಲಿ ಇದಾಗುತ್ತೆ, ಫ್ರೀ ಆಗುತ್ತೆ. ಓಕೆ, ನೀವು ಈ ಕಾರ್ಡನ್ನು ಅಪ್ಲೈ ಮಾಡೋ ಮುಂದೆ ನೀವು ಈ ಮೇಲ್ ಐಡಿಗೆ ಮೇಲ್ ಮಾಡಿ ಡೀಟೇಲಾಗಿ. ಓಕೆ, ಆಮೇಲೆ ನಿಮಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ನಿಮ್ಮದು ಬೇಸಸ್ ಕ್ರೆಡಿಟ್ ಸ್ಕೋರು ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಬೇಸ್ಡ್ ಮೇಲೆ ಡೆಫಿನೆಟ್ಲಿ ನಿಮ್ಮದೆಲ್ಲ ಚೆನ್ನಾಗಿದ್ದರೆ ಈ ಕ್ರೆಡಿಟ್ ಕಾರ್ಡನ್ನು ನಿಮಗೆ ಕೊಡ್ತಾರೆ. ಓಕೆ, ಫೈನಲ್ ಆಗಿ ಟಾಟಾ ನಿಯೋ ಪ್ಲಸ್ಸು ಮತ್ತು ಟಾಟಾ ನಿಯೋ ಇನ್ಫಿನಿಟಿ ಎರಡೂ ಚೆನ್ನಾಗಿದೆ. ನಿಮ್ಮದು ಇಯರ್ಲಿ ಎಕ್ಸ್ಪೆಂಡಿಚರು ಮತ್ತು ನೀವು UPI ಮತ್ತು ಕೆಲವೊಮ್ಮೆ ಡೈಲಿ ಖರ್ಚಿಗೆ ನೀವು ಸ್ಮಾಲ್ ಅಮೌಂಟು ಯೂಸ್ ಮಾಡ್ತಾಯಿದ್ರೆ ನೀವು ಟಾಟಾ ನಿಯೋ ಪ್ಲಸ್ಗೆ ಹೋಗಿ. ಮತ್ತು ನೀವು ಆಲ್ಮೋಸ್ಟು ಟ್ರಾವೆಲ್ಸ್ ಮಾಡ್ತಾ ಇರ್ತೀರ ಮತ್ತು ನೀವು ಮೇನ್ ಮೊಬೈಲ್ಸ್ ಪರ್ಚೇಜು ಸ್ವಲ್ಪ ಬಿಗ್ ಅಮೌಂಟ್ ಏನಾರ ಪರ್ಚೇಸ್ ಮಾಡ್ತಾ ಇರ್ತೀರ ಬಿಗ್ ಅಮೌಂಟಲ್ಲಿ. ಓಕೆ, ಆ ಥರ ಇದ್ದರೆ ನೀವು ಟಾಟಾ ನಿಯೋ ಇನ್ಫಿನಿಟಿನೂ ಹೋಗ್ಬೋದು. ಎರಡೂ ಚೆನ್ನಾಗಿದೆ. ಓಕೆ, ಸೊ ಇದು ಟಾಟಾ ನಿಯೋ ಇನ್ಫಿನೈಟ್ HDFC ಕಾರ್ಡ್ ಬಗ್ಗೆ ಫುಲ್ ಡೀಟೇಲ್ ಇದೆ. ನಿಮಗೇನಾದರೂ ಡೌಟು ಮತ್ತು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಇನ್ ದಿಸ್ ವಿಡಿಯೋ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ರೆಡಿ ಈ ಟಾಟಾ ನಿಯೋ ಕ್ರೆಡಿಟ್ ಕಾರ್ಡ್ ನಿಯೋ ಕಾಯಿನ್ಸ್ ಯೂಸ್ ಮಾಡಿ ನಾನು ಆಲ್ರೆಡಿ ಮೆಡಿಸಿನ್ಸು ಮತ್ತು ಏನಾದರೂ ತರಕಾರಿ ಎಲ್ಲ ಬೈ ಮಾಡ್ತಾಯಿದ್ದೀನಿ. ಅದರಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ನೀವು ಅದನ್ನು ಬೇಕಾದರೂ ಲೈವಲ್ಲಿ ನೋಡ್ಬೋದು. ಓಕೆ, ಈ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ.
ನಿಮಗೆ ಈ ಇನ್ಫಾರ್ಮೇಷನು ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.